ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಅಮೃತವು ಈ ಹಿಂದೆ ಹೇಳಿದಂತೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಕ್ರೀಡೆ ಕಂಬಳ ಮತ್ತು ಕೋಳಿ ಅಂಕಗಳಲ್ಲಿ ಅಂದರ್ ಬಾಹರ್ ಬೈರಾಸ್ ದಂಧೆ ನಡೆಯುತ್ತಿದೆ. ಇದಕ್ಕಾಗಿ ಪೊಲೀಸ್ನವರು ಎಚ್ಚರಿಕೆಯಿಂದ ಇರಬೇಕು ಹಾಗೂ ತೀವ್ರ ನಿಗಾ ವಹಿಸಬೇಕು ಎಂದು ಹಲವು ಬಾರಿ ಎಚ್ಚರಿಸಿತ್ತು. ಅದರಂತೆ ಡಿಸೆಂಬರ್ 28ರಂದು ಮಂಗಳೂರು ಕಂಬಳದಲ್ಲಿ ನಡೆಯುತ್ತಿದ್ದ ಬೈರಾಸ್ದೊಂದಿಗೆ ಕಾವೂರು ಪೊಲೀಸ್ನವರು ದಾಳಿ ಮಾಡಿ ನಿತಿನ್ ಕೊಟ್ಟಾರಿ ಸೇರಿದಂತೆ 5 ಜನರನ್ನು ಬಂಧಿಸುವ ಶಾಸ್ತ್ರ ಮುಗಿಸಿ 78 ಕೆಪಿ ಆಕ್ಟ್ನಡಿ ಪ್ರಕರಣ ದಾಖಲಿಸಿ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದ್ದಾರೆ. ಕಾವೂರು ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಅವರು ಈ ಕುರಿತು ಮಾಹಿತಿ ಖಚಿತಪಡಿಸಿದ್ದಾರೆ. ದಾಳಿ ವೇಳೆ 17,000 ರೂಪಾಯಿ ಪಣಕ್ಕಿಟ್ಟ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಮೂಲಕ ಅಮೃತ ಪತ್ರಿಕೆ ಯೂಟ್ಯೂಬ್ನ ವರದಿ ನಿಜವಾಗಿದೆ. ಅಮೃತವು ಇಸ್ಪೀಟ್, ಬೈರಾಸ್, ಮಟ್ಕಾ ಸೇರಿದಂತೆ ಜೂಜುಕೋರರ ಬಗ್ಗೆ ಖಚಿತ ಮಾಹಿತಿಯ ಮೂಲಕ ಎಚ್ಚರಿಸುತ್ತಲೇ ಇದೆ. ಪೊಲೀಸ್ ದಾಳಿಗಳಿಂದ ಇದು ಸತ್ಯವೂ ಆಗಿದೆ. ಪೊಲೀಸ್ ಕಮಿಷನರ್ ಆದ ಅಗ್ರವಾಲರು ಇನ್ನಾದರೂ ಉದಾಸೀನ ಮಾಡದೆ ಜೂಜುಕೋರರು ಮತ್ತು ಜೂಜು ಅಡ್ಡೆಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಹೆಡೆಮುರಿ ಕಟ್ಟಬೇಕಿದೆ. ಕೇರಳದ ಗಡಿಭಾಗದ ನಮ್ಮ ಉಳ್ಳಾಲ ಪೊಲೀಸರ ಬಗ್ಗೆಯೂ ಹೆಚ್ಚಿನ ನಿಗಾ ವಹಿಸಬೇಕಿದೆ. ಅಲ್ಲಿಯೂ ಮಟ್ಕಾ ಹಾವಳಿ ಮಿತಿಮೀರಿದೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.